ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಿ? ನಾವು ಚಲೋ ಇದ್ದೇವೆ ನೋಡ್ರಿ. ಇದು ಜ್ಯೇಷ್ಠ ಗೌರಿ ಪೂಜೆ ಅಂತ. ಮಹಾರಾಷ್ಟ್ರದ ಕಡೆ ಇದನ್ನ ಜ್ಯೇಷ್ಠ ಗೌರಿ ಪೂಜನ್ ಅಂತ ಕರೀತಾರೆ. ನಾವು ಇದಕ್ಕೆ ಅಷ್ಟಮಿ ಪೂಜಾ ಅಂತ ಕರಿತೀವಿ. ಇದು ನಮ್ಗೆ ಮಹಾರಾಷ್ಟ್ರದವ್ರ ಕಡೆಯಿಂದನೇ ಬಂದಿದ್ದು ನೋಡ್ರಿ. ನಮ್ಮ ಬೀದರ್ ಬಾರ್ಡರ್ ಆಗಿರೋದ್ರಿಂದ ಆ ಕಡೆಯಿಂದ ಬಂದದ. ಅಷ್ಟಮಿ ಪೂಜೆ ಅಂದ್ರೆ ನಮ್ಮ ಕಡೆ ತುಂಬಾ ವಿಶೇಷ ನೋಡ್ರಿ. ಇದಕ್ಕೆ ನಾವು ಮಡಿ ಬಟ್ಟೆಯಲ್ಲಿ ಎಲ್ಲ ನೈವೇದ್ಯನ ತಯಾರು ಮಾಡಿ ಇಟ್ಕೊಳ್ತೇವೆ. ಮೊದಲೇ 2 ದಿನ ಮುಂಚೆನೆ ನಾವು ನೈವೇದ್ಯ ತಯಾರು ಮಾಡ್ತೇವೆ ನೋಡ್ರಿ. ಈ ಸಲ ನಾವು ಹಬ್ಬಕ್ಕೆ ಶೇವು, ಎಣ್ಣೆ ಹೋಳಿಗೆ, ಕೋಡ್ಬ್ಯಾಳಿ, ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ, ಬೇಸನ್ ಉಂಡೆ ಮತ್ತು ಲಾಡು ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೇವೆ ನೋಡ್ರಿ. ಈ ಪೂಜೆ ಮತ್ತೊಂದು ವಿಶೇಷ ಅಂದ್ರೆ ಈ ಪೂಜೆ ನಾವು 3 ದಿನ ಮಾಡ್ತೇವೆ ನೋಡ್ರಿ. ಫಸ್ಟ್ ಡೇ ನಾವು ಆಹ್ವಾನ ಅಂತ ಮಾಡ್ತೇವೆ, ಸೆಕೆಂಡ್ ಡೇ ಮೇನ್ ಪೂಜೆ ಇರ್ತದ, 3ನೇ ದಿನ ವಿಸರ್ಜನೆ ಇರ್ತದ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಟಚ್ ಕೊಡೋಣ ಅಂತ ಬೇರೆ ಬೇರೆ ಸಾಮಾನೆಲ್ಲ ತರಿಸಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಮಂಟಪದ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಪೂಜಾದು ಆಹ್ವಾನ ದಿನ ಅಂತ ಮಾಡೋ ದಿನ ನಾವು ಲಕ್ಷ್ಮೀ ಮುಖನ ತುಳಸಿ ಗಿಡದ ಹತ್ರ ತಗೊಂಡು ಹೋಗಿ ಅಲ್ಲಿ ಪೂಜಾ ಮಾಡ್ಕೊಂಡು ಆರತಿ ಮಾಡ್ಕೊಂಡು ಲಕ್ಷ್ಮೀ ಮುಖನ ನಾವು ಆಹ್ವಾನ ಮಾಡ್ತೇವೆ ನೋಡ್ರಿ. ನಂತರ ಅದನ್ನ ತಂದ್ಬಿಟ್ಟು ದೇವ್ರ ಮನೆಯಲ್ಲಿ ಮುಚ್ಚಿ ಇಟ್ಬಿಡ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೇನ್ ಪೂಜಾ ದಿನ ಮತ್ತೊಮ್ಮೆ ಮನೆಯೆಲ್ಲ ಸಾರಿಸಿ ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನಾವು ಸಿದ್ಧ ಮಾಡ್ಕೊಳ್ತೀವಿ ನೋಡ್ರಿ. ಮಂಟಪದ ಡೆಕೋರೇಷನ್ ಕಂಪ್ಲೀಟ್ ಆಗಿರ್ತದ. ಇನ್ನೇನು ಲಕ್ಷ್ಮೀದು ಮುಖ ಇಟ್ಟು ನಾವು ಸೀರೆ ಉಡ್ಸ್ಬೇಕಾಗ್ತದ. ಈ ತರ ನಾವು ರೇಷ್ಮೆ ಸೀರೆನ ಉಡಿಸಿ ಲಕ್ಷ್ಮೀ ದೇವಿನ ಅಲಂಕಾರ ಮಾಡಿ ಇಟ್ಕೊಳ್ತೇವೆ ನೋಡ್ರಿ. ವಿಶೇಷ ಅಂದ್ರೆ 16 ಎಳೆ ದಾರದ ಪೂಜೆ ಇದೆ ನೋಡ್ರಿ. ಇಲ್ಲಿ ನೈವೇದ್ಯ ಕೂಡ ನಾವು 16 ಹೋಳಿಗೆ, 16 ಎಣ್ಣೆ ಹೋಳಿಗೆ, 16 ದಿನಸಿ ತರಕಾರಿಗಳ ಪಲ್ಯ, ಈ ತರ ನಾವು ಈ ಪೂಜೆಯಲ್ಲಿ ವಿಶೇಷತೆಯನ್ನ ಕಾಣಬಹುದು. ಸಂಜೆ 6 ಗಂಟೆ ಆದ ತಕ್ಷಣ ನಾವು ಆರತಿ ಮಾಡ್ತೇವೆ ನೋಡ್ರಿ. ಇಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತಿಗೆ ಇಬ್ರು ಆರತಿ ಮಾಡ್ಲತ್ತಾರ. ಆರತಿ ಮಾಡಿ ಎಲ್ಲ ಆದ್ಮೇಲೆ ನಾವು ಜನರನ್ನ ಊಟಕ್ಕೆ ಕರಿತೀವಿ. ಮೇನ್ ಅಂದ್ರೆ ರಾತ್ರಿ ಊಟಕ್ಕೇನೆ ಕರೆಯೋದು. ಊಟ ಆದ್ಮೇಲೆ ಎಲ್ಲರೂ ಪ್ರತಿಯೊಬ್ರು ಏನಾದ್ರೂ ಒಂದು ಕಾಣಿಕೆ ಇಟ್ಟು ಹೋಗ್ಬೇಕು ಅಂತ ನಮ್ಮ ಕಡೆ ಮೊದಲಿಂದನೂ ಬಂದಿರೋ ರೂಢಿ ಇದೆ ನೋಡ್ರಿ. ಚಿಕ್ಕಂದಿಂದ ನೋಡ್ತೇವೆ, ಯಾರಾದರೂ ಊಟಕ್ಕೆ ಬಂದರೆ ಹಾಗೆ ಕಳ್ಸೋದಿಲ್ಲ ಅವ್ರನ್ನ. ಏನಾದರೂ ಒಂದು ಕಂಪಲ್ಸರಿ ಕಾಣಿಕೆ ಇಟ್ಟೇ ಹೋಗಬೇಕು. ಸೌತ್ ಕಡೆ ಇದನ್ನು ಎಳೆ ಲಕ್ಷ್ಮೀ ಪೂಜೆ ಅಂತ ಕೂಡ ಕರೀತಾರೆ. ನಿಮ್ಮ ಕಡೆ ಯಾವ ರೀತಿ ಪೂಜೆ ಮಾಡ್ತೀರಿ, ಹೆಂಗೆ ಪೂಜೆ ಮಾಡ್ತೀರಿ ಅಂತ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.